ನಮಸ್ಕಾರ ಸ್ನೇಹಿತರೆ, ಪುಸ್ತಕಗಳ ಲೋಕದಲ್ಲಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ವಿವೇಕಾನಂದರ 4 ನಿಜ ಜೀವನದ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಏಳಿ ಎದ್ದೇಳಿ, ಎಚ್ಚರಗೊಳ್ಳಿ ಮತ್ತು ಗುರಿಯನ್ನು ತಲುಪುವವರೆಗೆ ನಿಲ್ಲಬೇಡಿ. ಸ್ವಾಮಿ ವಿವೇಕಾನಂದರು ವಿಶ್ವಪ್ರಸಿದ್ಧ ಚಿಕಾಗೋಗೆ ಹೊರಡುವ ಮೊದಲು ಅವರ ತಾಯಿ ಶಾರದೆಯನ್ನು ಅನುಮತಿ ಕೇಳುತ್ತಾರೆ. ಅಮ್ಮ, ನಾನು ಪೂರಾ ಜಗತ್ತಿಗೆ ನಮ್ಮ ಸಂಸ್ಕೃತಿಯ ಪ್ರಚಾರ ಮಾಡಲು ಹೋಗಬಹುದಾ ಎಂದು ಕೇಳುತ್ತಾರೆ. ಆಗ ಆ ಕ್ಷಣದಲ್ಲಿ ಅವರ ಎದುರಿಗೆ ಒಂದು ಚಾಕು ಇತ್ತು. ತಾಯಿ ಶಾರದಾ ಮಾತೆ, ನರೇಂದ್ರ, ನಿನ್ನ ಎದುರಿಗಿನ ಚಾಕು ನನಗೆ ಎತ್ತಿಕೊಡು ಎನ್ನುತ್ತಾರೆ. ಆಗ ವಿವೇಕಾನಂದರು ಚಾಕುವಿನ ಚೂಪಾದ ಮುಂದಿನ ಹರಿತದ ಭಾಗ ತಮ್ಮ ಕಡೆ ಮಾಡಿ ಹಿಡಿತದ ಕಡೆ ಭಾಗ ತಾಯಿಯ ಕೈಗೆ ಕೊಡುತ್ತಾರೆ. ಆಗ ತಾಯಿ ಹೇಳುತ್ತಾರೆ, ನೀನು ಈಗ ಎಲ್ಲೆಡೆ ಬೇಕಾದರೂ ಸಂಸ್ಕೃತಿಯ ಪ್ರಚಾರಕ್ಕಾಗಿ ಹೋಗಬಹುದು ಎನ್ನುತ್ತಾರೆ. ಪೂರಾ ಜಗತ್ತಿಗೆ ಈ ಪಾಠ ಕಲಿಸಬಹುದು ಎನ್ನುತ್ತಾರೆ. ಆಗ ವಿವೇಕಾನಂದರು ಕೇಳುತ್ತಾರೆ, ಅಮ್ಮ, ನೀವು ನನ್ನಿಂದ ಯಾವ ಪರೀಕ್ಷೆ ಕೂಡ ತೆಗೆದುಕೊಳ್ಳದೆ ಹೇಗೆ ಅನುಮತಿ ಕೊಟ್ಟಿರಿ ಎಂದರು. ಆಗ ತಾಯಿ ಕೇಳುತ್ತಾರೆ, ಮಗ, ನಾನು ನಿನ್ನಿಂದ ಚಾಕು ಕೇಳಿದ್ದೆ. ನೀನು ಅದರ ಹರಿತದ ಭಾಗ ನಿನ್ನ ಕಡೆಗೆ, ಹಿಡಿತದ ಭಾಗ ನನ್ನ ಕಡೆಗೆ ತಿರುಗಿಸಿ ಕೊಟ್ಟಿಯಲ್ಲ, ಆಗಲೇ ನಿನ್ನ ಪರೀಕ್ಷೆಯಾಯಿತು ಎಂದರು. ಬೇರೆ ಯಾವ ಸಾಮಾನ್ಯ ಮನುಷ್ಯನಾದರೂ ನಾವು ಮೊದಲು ನಮ್ಮ ರಕ್ಷಣೆ ನೋಡಿಕೊಳ್ಳುತ್ತೇವೆ. ಎರಡನೆಯದಾಗಿ, ವಿವೇಕಾನಂದರ ಚಿಕಾಗೋ ತಲುಪಿದ ನಂತರ ಸ್ವಲ್ಪ ಜನ ಅವರ ಹತ್ತಿರ ಬಂದು ಹಲೋ, ಹೌ ಆರ್ ಯು ಎಂದು ಕೇಳುತ್ತಾರೆ. ಆಗ ವಿವೇಕಾನಂದರು ಎರಡೂ ಕೈ ಜೋಡಿಸಿ ನಮಸ್ಕರಿಸುತ್ತಾರೆ. ಆ ಜನರಿಗೆ ಅನಿಸುತ್ತೆ, ಈ ಸಾಧುವಿಗೆ ಇಂಗ್ಲಿಷ್ ಬರಲ್ಲ ಅನಿಸುತ್ತೆ. ಅದರಲ್ಲಿ ಒಬ್ಬ ಮನುಷ್ಯನಿಗೆ ಸ್ವಲ್ಪ ಸ್ವಲ್ಪ ಹಿಂದಿ ಬರುತ್ತಿತ್ತು. ಆ ವ್ಯಕ್ತಿ ಸ್ವಾಮೀಜಿ ಕೇಳುತ್ತಾನೆ, ನೀವು ಹೇಗಿದ್ದೀರಾ ಎಂದು ಹಿಂದಿಯಲ್ಲಿ ಕೇಳಿದಾಗ ಸ್ವಾಮೀಜಿ ಮತ್ತೆ ಎರಡೂ ಕೈ ಜೋಡಿಸಿ ಐ ಆಮ್ ಫೈನ್, ಥ್ಯಾಂಕ್ ಯು ಎನ್ನುತ್ತಾರೆ. ಆ ಇಬ್ಬರು ಮನುಷ್ಯರು ಆಶ್ಚರ್ಯಪಡುತ್ತಾರೆ, ಈ ಸ್ವಾಮೀಜಿಗೆ ಇಂಗ್ಲಿಷ್ ಬರುತ್ತೆ ಎಂದು. ಆಗ ಆ ವ್ಯಕ್ತಿಗಳು ಕೇಳುತ್ತಾರೆ, ನಾವು ನಿಮಗೆ ಇಂಗ್ಲಿಷ್ ಮಾತನಾಡಿಸಿದಾಗ ನೀವು ಹಿಂದಿಯಲ್ಲಿ ಮಾತನಾಡಿದಿರಿ, ಹಾಗೆ ನಾವು ಹಿಂದಿಯಲ್ಲಿ ಮಾತನಾಡಿದಾಗ ನೀವು ಇಂಗ್ಲಿಷ್ನಲ್ಲಿ ಉತ್ತರಿಸಿದಿರಿ ಎಂದರು. ಆಗ ನೀವು ನಿಮ್ಮ ತಾಯಿಯ ಸನ್ಮಾನ ಮಾಡುತ್ತಿದ್ದಿರಿ, ನಾನು ನನ್ನ ತಾಯಿಯ ಸನ್ಮಾನ ಮಾಡುತ್ತಿದ್ದೆ, ಹಾಗೆ ನೀವು ನನ್ನ ತಾಯಿಯ ಸನ್ಮಾನ ಮಾಡಿದಿರಿ, ಹಾಗೆ ನಾನು ನಿಮ್ಮ ತಾಯಿಯ ಸನ್ಮಾನ ಮಾಡಿದೆ ಎಂದರು. ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಹೆಮ್ಮೆ. ಚಿಕಾಗೋ ಸಮ್ಮೇಳನದ ಸ್ವಲ್ಪ ಸಮಯದ ಮೊದಲು ಸ್ವಾಮೀಜಿ ಧರಿಸಿದ ಬಟ್ಟೆ ನೋಡಿ ಹೊರಗಡೆ ಇಬ್ಬರು ದಂಪತಿಗಳು ಸ್ವಾಮೀಜಿಯಿಂದ ಕೇಳುತ್ತಾರೆ, ಏನು ನೀವು ಜೆಂಟಲ್ಮೆನ್ ಆಗಿ ಕಾಣಲು ಕೋಟ್ ಪ್ಯಾಂಟ್ ಧರಿಸಲ್ವಾ ಎಂದು ಕೇಳುತ್ತಾರೆ. ಆಗ ಸ್ವಾಮೀಜಿ ಹೇಳುತ್ತಾರೆ, ನಿಮ್ಮ ಸಂಸ್ಕೃತಿಯಲ್ಲಿ ಒಂದು ಜೊತೆ ಬಟ್ಟೆ ಮನುಷ್ಯನನ್ನು ಜೆಂಟಲ್ಮ್ಯಾನ್ ಮಾಡುತ್ತದೆ, ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಮನುಷ್ಯನ ನಡವಳಿಕೆ ಮನುಷ್ಯನನ್ನು ಜೆಂಟಲ್ಮ್ಯಾನ್ ಆಗಿಸುತ್ತದೆ ಎಂದರು. ಇದರ ಅರ್ಥ, ನಾವು ಯಾರನ್ನಾದರೂ ಪ್ರಭಾವಿತರನ್ನಾಗಿರಿಸಲು ಒಳ್ಳೆ ಬಟ್ಟೆ ಬೇಕಿಲ್ಲ, ಒಳ್ಳೆಯ ನಡೆ ಅವಶ್ಯಕವಾಗಿ ಬೇಕು. ವಿವೇಕಾನಂದರ ಆ ಚಿಕಾಗೋ ಭಾಷಣ ಜಗತ್ತು ಈಗಲೂ ಕೂಡ ಮರೆತಿಲ್ಲ. ಆ ಭಾಷಣದ ನಂತರ ಒಬ್ಬ ಮಹಿಳೆ ಇವರಿಂದ ತುಂಬ ಪ್ರಭಾವಿತಳಾಗಿ, ನಾನು ನಿಮ್ಮನ್ನು ಮದುವೆಯಾಗಲು ಇಚ್ಛಿಸುತ್ತೇನೆ ಎಂದಳು. ಆಗ ಸ್ವಾಮೀಜಿ ಎರಡೂ ಕೈ ಜೋಡಿಸಿ ಕೈ ಮುಗಿದು, ನಾನು ಒಬ್ಬ ಸನ್ಯಾಸಿ, ನಾನು ಮದುವೆ ಆಗುವುದು ಅಸಾಧ್ಯ, ನನ್ನನ್ನು ಕ್ಷಮಿಸಿ ಎಂದು ಕೇಳುತ್ತಾರೆ. ಆಗ ಆ ಮಹಿಳೆ, ನಿಮ್ಮ ಥರ ನನಗೆ ಒಬ್ಬ ಮಗ ಬೇಕು, ಅದಕ್ಕಾಗಿ ನಾನು ನಿಮ್ಮನ್ನು ಮದುವೆಯಾಗುತ್ತೇನೆ ಎಂದಳು. ಆಗ ಸ್ವಾಮೀಜಿ ಹೇಳುತ್ತಾರೆ, ನೀವು ನನ್ನನ್ನು ನಿಮ್ಮ ಮಗನನ್ನಾಗಿ ಸ್ವೀಕಾರ ಮಾಡಿ, ನಾನು ನಿಮ್ಮನ್ನು ತಾಯಿಯನ್ನಾಗಿ ಸ್ವೀಕರಿಸುತ್ತೇನೆ ಎಂದರು. ಸ್ನೇಹಿತರೆ, ಒಬ್ಬ ಮನುಷ್ಯ ನಡವಳಿಕೆ ಆತನನ್ನು ಒಳ್ಳೆಯ ಅಥವಾ ಕೆಟ್ಟ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಒಂದನೆಯದಾಗಿ, ಇವರು ಚಾಕುವನ್ನು ತಾಯಿಗೆ ಕೊಟ್ಟ ರೀತಿ. ಎಲ್ಲರೂ ಇದೇ ರೀತಿ ಆಕರ್ಷಣೆಯ ನಿಯಮ, ನೀಡುವ ನಿಯಮ ಹಿಂಬಾಲಿಸಬೇಕು. ಎರಡನೆಯದಾಗಿ, ನಾವು ನಮ್ಮ ಸಂಸ್ಕೃತಿಯನ್ನು ಗೌರವಿಸೋಣ, ಬೇರೆಯವರ ಸಂಸ್ಕೃತಿಯನ್ನು ಗೌರವಿಸೋಣ. ಮೂರನೆಯದಾಗಿ, ನಮ್ಮ ಧರಿಸುವ ಬಟ್ಟೆ ನಮ್ಮನ್ನು ಗುರುತಿಸುವುದಿಲ್ಲ, ನಮ್ಮ ನಡವಳಿಕೆ ನಮ್ಮನ್ನು ಗುರುತಿಸುತ್ತದೆ. ನಾಲ್ಕನೆಯದಾಗಿ, ನಮ್ಮ ನಡವಳಿಕೆ, ನಮ್ಮ ಆಚಾರ ವಿಚಾರ ನಮ್ಮನ್ನು ಮಹಾನ್ ವ್ಯಕ್ತಿಯನ್ನಾಗಿಸುತ್ತವೆ.
ವಿವೇಕಾನಂದರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ. ಎದ್ದೇಳಿ ಕಾರ್ಯೋನ್ಮುಖರಾಗಿ. ಈ ಜೀವನವಾದರೂ ಎಷ್ಟು ಕಾಲ? ನೀವು ಈ ಜಗತ್ತಿಗೆ ಬಂದ ಮೇಲೆ ಗುರುತನ್ನು ಬಿಟ್ಟು ಹೋಗಿ. ಇಲ್ಲದಿದ್ದರೆ ನಿಮಗೂ ಮರಕಲ್ಲುಗಳಿಗೂ ಏನು ವ್ಯತ್ಯಾಸ? ಅವು ಅಸ್ತಿತ್ವಕ್ಕೆ ಬರುತ್ತವೆ, ನಶಿಸಿ ನಿರ್ನಾಮವಾಗುತ್ತವೆ ಎಂಬ ವಿವೇಕಾನಂದರ ನುಡಿಯಿಂದ ಇಂದಿನ ವಿಡಿಯೋ ಮುಕ್ತಾಯ ಮಾಡೋಣ. ತುಂಬು ಹೃದಯದ ಧನ್ಯವಾದಗಳು.